ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿನ ತಿಂಡಿಗೆ ನಾನು ಒಂದೊಳ್ಳೆ ದೋಸೆ ಕುಂಬಳಕಾಯಿ ಪಲ್ಯನ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ದೋಸೆ ಆಗಬೇಕು ಅಂದರೆ ನೆನ್ನೆನೇ ನಾನು ಅಕ್ಕಿ ಎಲ್ಲ ಕ್ಲೀನಾಗಿ ಕೇರ್ಕೊಂಡು ಅದ್ರ ಜೊತೆಗೆ ಬೇಳೆಕಾಳುಗಳನ್ನೆಲ್ಲ ಸೇರಿಸ್ಕೊಂಡು ನೆನೆಸೋದಕ್ಕೆ ಇಟ್ಟಿದ್ದೆ. ಇಲ್ಲಿ ನಾನು ಚಿಕ್ಕ ಟೀ ಕಪ್ನ ಅಳತೆಗೆ ಅಂತ ತೊಗೊಂಡಿದ್ದೀನಿ. ಈ ಟೀ ಕಪ್ಪಲ್ಲಿ ನಾನು ಅರ್ಧ ಕಪ್ ತೊಗರಿಬೇಳೆ, ಅರ್ಧ ಕಪ್ ಹೆಸರುಬೇಳೆ, ಅರ್ಧ ಕಪ್ ಕಡಲೆಬೇಳೆ, ಹಾಗೆ 1 ಕಪ್ಪಷ್ಟು ಉದ್ದಿನಬೇಳೆ ಮತ್ತು 1/4 ಕಪ್ಪಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಇದಿಷ್ಟು 2 ಲೋಟ ಅಕ್ಕಿ ಮೆಜರ್ಮೆಂಟ್ಗೆ ಸರಿ ಹೋಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ನೆನೆಸಿ ರುಬ್ಬೋದಕ್ಕೆ ಒಂದು ಅರ್ಧ ಗಂಟೆ ಮೊದಲು 2 ಹಿಡಿಯಷ್ಟು ಅವಲಕ್ಕಿನ ಕೂಡ ನೆನೆಸಿ ಅದನ್ನು ಕೂಡ ಸೇರಿಸ್ಕೊಂಡು ರುಬ್ಬಿ ಓವರ್ನೈಟ್ ಹಾಗೆ ಬಿಟ್ಟಿದ್ದೆ. ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ ಎಷ್ಟು ಬೇಕೋ ಅಷ್ಟು ಗಟ್ಟಿ ಹಿಟ್ಟನ್ನು ಬೇರೆ ಪಾತ್ರೆಗೆ ತೋಡ್ಕೊಂಡು ಮಿಕ್ಕಿದ ಹಿಟ್ಟನ್ನು ಹಾಗೆ ಎತ್ತಿಡ್ತಾ ಇದ್ದೀನಿ. ಈಗ ತೋಡ್ಕೊಂಡಿರೋ ಹಿಟ್ಟಿಗೆ ಚಿಟಿಕೆ ಸಕ್ಕರೆ, ಇನ್ನೋ ಬದಲಿಗೆ ಸಕ್ಕರೆ ಯೂಸ್ ಮಾಡ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಪ್ಷನಲ್ಲಿ ಸೋಡಾ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಸೇರಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದೋಸೆ ಹಿಟ್ಟನ್ನ ಕಲಸಿ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಬೇಕು. ಇವಾಗ ನಾನು ಕುಂಬಳಕಾಯಿ ಪಲ್ಯಕ್ಕೆ ಕುಂಬಳಕಾಯಿನ ಹಚ್ಕೊತಾ ಇದ್ದೀನಿ. ಇದೇ ದೊಡ್ಡ ಕೆಲಸ ಅಂತ ಹೇಳ್ಬೋದು. ಇದು ತುಂಬಾ ಟೈಮ್ ತೊಗೊಳುತ್ತೆ. ಕುಂಬಳಕಾಯಿ ಹಚ್ಚೋಕ್ಕೆ ಒಂದು 20ರಿಂದ 25 ನಿಮಿಷ ಬೇಕು. ನನಗೆ ಇಲ್ಲಿ ಅರ್ಧ ಕುಂಬಳಕಾಯಿ ಸಾಕು. ನಮ್ಮ ಮನೇಲಿ ಇರೋರಿಗೆಲ್ಲ ಸರಿ ಹೋಗುತ್ತೆ. ಇನ್ನು ಅರ್ಧನ ಸಾಂಬಾರು ಮಾಡೋದಕ್ಕೆ ಅಂತ ಎತ್ತಿಡ್ತಾ ಇದ್ದೀನಿ. ಕುಂಬಳಕಾಯಲ್ಲಿರೋ ನಾರೆಲ್ಲ ತೆಗೆದು ಚಿಕ್ಕದಾಗಿ ಅಥವಾ ಮೀಡಿಯಮ್ ಸೈಜ್ನಲ್ಲಿ ಹಚ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಹಚ್ತಾ ಇದ್ದೀನಿ. ಚಿಕ್ಕದಾಗೂ ಹಚ್ಬೋದು, ಆದರೆ ನನಗೀಗ ಅಷ್ಟು ಟೈಮ್ ಇಲ್ಲ. ಕುಂಬಳಕಾಯಿ ಎಲ್ಲ ಹಚ್ಚಿಟ್ಕೊಂಡು ಅದ್ರ ಬೀಜಗಳನ್ನೆಲ್ಲ ಒಂದು ಬೌಲ್ಗೆ ತೆಗೆದೆತ್ತಿಡ್ತಾ ಇದ್ದೀನಿ. ಫ್ರೀ ಇದ್ದಾಗ ಅದನ್ನ ಹುರ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಅದು ಹೆಲ್ತಿ ಕೂಡ. ಈಗ ಒಂದಿನ ಫುಲ್ ಇದು ಬಿಸಿಲಲ್ಲಿ ಒಣಗಬೇಕು. ಹಾಗಾಗಿ ಅದನ್ನ ಬಿಸಿಲಿಗೆ ಎತ್ತಿಟ್ಬಿಟ್ಟು ಈಗ ಮತ್ತೆ ಏಳಿಗೆ ಮಣೆ ಎಲ್ಲ ತೊಳ್ಕೊಂಡು ಪಲ್ಯಕ್ಕೆ ಮತ್ತು ಚಟ್ನಿಗೆ ಕಾಯಿ ಬೇಕಲ್ಲ, ಅದನ್ನು ತುರ್ಕೊಂಡು ಕುಂಬಳಕಾಯಿನ ಕೂಡ ತೊಳ್ಕೊಂಡು ಕಿಚನ್ ಒಳಗೆ ತಂದಿಟ್ಕೊಂಡಿದ್ದೀನಿ. ಆ ಕಡೆ ಬಿಸಿ ನೀರನ್ನ ಮರಳಿಸ್ಬಿಟ್ಟು ಅದಕ್ಕೆ ಕುಂಬಳಕಾಯಿನ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಕುಂಬಳಕಾಯಿ ಬೇಯೋದ್ರೊಳಗೆ ಚಟ್ನಿ ಕೂಡ ಪ್ರಿಪೇರ್ ಮಾಡಿ ಚಟ್ನಿ ಕೂಡ ರುಬ್ಬಿಟ್ಕೊಂಡೆ. ಚಟ್ನಿ ಆಗೋದ್ರೊಳಗಡೆ ಕುಂಬಳಕಾಯಿ ಬೆಂದೋಯ್ತು. ಕುಂಬಳಕಾಯಿ ಬೇಯೋದೇನು ತುಂಬ ಹೊತ್ತು ಹಿಡಿಯೋದಿಲ್ಲ. ಈಗ ಕುಂಬಳಕಾಯಿ ಬೆಂದಮೇಲೆ ಕುಂಬಳಕಾಯಿನೆಲ್ಲ ಬಸ್ಕೊಂಡು ಎತ್ತಿಟ್ಕೊಂಬಿಟ್ಟು ಈಗ ಅದೇ ಪಾತ್ರೆನ ಮತ್ತೆ ತೊಳೆದು ಒಗ್ಗರಣೆ ಮಾಡಿಕೊಂಡ್ರೆ ನಮ್ಮ ಪಲ್ಯ ರೆಡಿ. ಈಗ ಒಗ್ಗರಣೆಗೆ 1.5 ಸ್ಪೂನಷ್ಟು ಸಾಸಿವೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಒಂದು ಸಲ ಲೈಟಾಗಿ ಬಾಡಿಸ್ಕೊಂಬಿಟ್ಟು ಈಗ ಅದಕ್ಕೆ ಹಚ್ಚಿಟ್ಕೊಂಡಿರೋ 1 ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಬಾಡೋ ಥರ ಹುರ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಸಕ್ಕರೆನ ಕೂಡ ಸೇರಿಸ್ಕೊತಿದ್ದೀನಿ. ಸಕ್ಕರೆ ಆಪ್ಷನಲ್. ಇಲ್ಲಿ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಸಕ್ಕರೆ ಒಂದು ಚಿಟಿಕೆ ಪ್ರಮಾಣದಲ್ಲಿ, ಅಂದರೆ ಒಂದು 1/4 ಸ್ಪೂನ್ಗಿಂತ ಕಮ್ಮಿ ಯೂಸ್ ಮಾಡೋದ್ರಿಂದ ಹಾರ್ಟ್ ಬರ್ನಿಂಗ್ ಥರ ಯಾವುದೂ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿರ್ತೀವಲ್ಲ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದಾಗೆಲ್ಲ ಚಿಟಿಕೆ ಸಕ್ಕರೆ ಹಾಕೇ ಇರ್ತೀನಿ. ನಿಮ್ಗೆ ಆಪ್ಷನಲ್, ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ತುರಿದಿರೋ ತೆಂಗಿನಕಾಯಿನ ಕೂಡ ಹಾಕಿ ಮತ್ತು ಅದನ್ನೂ ಕೂಡ ಚೆನ್ನಾಗಿ ಸೇರಿಸಿದ್ರೆ ನಮ್ಮ ಪಲ್ಯ ರೆಡಿ ಆಯಿತು. ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಪಾಪು ಇನ್ನೂ ಮಲಗಿದ್ದ, ಹಾಗಾಗಿ ಅವನು ಎದ್ದೇಳೋದ್ರೊಳಗೆ ಪಲ್ಯ ಚಟ್ನಿ ಎಲ್ಲ ರೆಡಿಯಾಗಿತ್ತು. ಅಷ್ಟರಲ್ಲಿ ಪಾಪು ಕೂಡ ಎದ್ದು ಬಂದ. ಅವನು ಎತ್ಕೊಂಡೇ ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಹಿಟ್ಟು ಚೆನ್ನಾಗಿ ನೆಂದಿದ್ರಿಂದ, ಅಂದರೆ ನಾವು ಉಪ್ಪು ಸೋಡಾ ಎಲ್ಲ ಹಾಕಿ ಕಲಸಿಟ್ಬಿಟ್ಟಿದ್ವಲ್ಲ, ಹಾಗಾಗಿ ದೋಸೆ ಎದ್ದೋಳೋದು ಒಂಚೂರು ಕಷ್ಟ ಆಗೋದಿಲ್ಲ. ಯಾವಾಗಲೂ ಅಷ್ಟೇ, ದೋಸೆ ಹಿಟ್ಟನ್ನು ನಾವು ಮೊದಲೇ ಕಲಸಿಟ್ಬಿಟ್ಟು ಮಿಕ್ಕಿದ ಕೆಲಸ ಮಾಡಿಕೊಂಡು ಲಾಸ್ಟಿಗೆ ದೋಸೆ ಹಾಕಿದ್ರೆ ದೋಸೆ ಎದ್ದೋಳೋದ್ರಲ್ಲಿ ತೊಂದರೆನೇ ಆಗೋದಿಲ್ಲ. ಜೊತೆಗೆ ದೋಸೆ ಕ್ರಿಸ್ಪಿಯಾಗೂ ಬರುತ್ತೆ. ದೋಸೆ ರೆಡಿ ಆಯಿತು. ಚಟ್ನಿ ಪಲ್ಯನೂ ರೆಡಿ ಇತ್ತು. ಈಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ದೋಸೆ ಟೈಪ್ ಮಸಾಲೆನೇ ಇದ್ದರೂ ಯಾವಾಗಲೂ ಆಲೂಗೆಡ್ಡೆ ಪಲ್ಯನೇ ಇಷ್ಟಪಡೋದಿಲ್ಲ. ಕುಂಬಳಕಾಯಿ ಪಲ್ಯ, ಟೊಮೆಟೊ ಗೊಜ್ಜು ಈ ರೀತಿಯೂ ಇಷ್ಟಪಡ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.